ಎಲ್ರಿಗೂ ನಮಸ್ಕಾರ ರೀ. ಈ ವಿಡಿಯೋನಾಗ ನಿಮ್ಗೊಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ತೋರಿಸ್ತೀನಿ. ಬಟ್ ಅದ್ರ ಬಗ್ಗೆ ನನಗೇನು ಅಷ್ಟು ಡೀಟೇಲ್ ಆಗಿ ಹಿಸ್ಟ್ರಿ ಗೊತ್ತಿಲ್ಲ. ಬಟ್ ಗೊತ್ತಿರೋಷ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಇದು ಫಸ್ಟ್ ಟೈಮ್ ನೋಡೋಕೆ ಹೋಗ್ತಿದ್ದೀನಿ ಈ ಪ್ಲೇಸು. ಇಲ್ಲಿ ನೋಡ್ರಿ ಹಿಂದ್ಗಡೆ ಪ್ಲೇಸ್ ಯಾವ ಥರ ಐತಿ. ಇಲ್ಲಿ ನೋಡ್ರಿ ಎಂತಿತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಅವ. ಇದು ಫುಲ್ಲು ಮೌಂಟೇನ್ ಸಿಟಿ ಐತಲ್ಲ. ಇಲ್ಲಿ ನೋಡ್ರಿ ಈಗ ಎಷ್ಟರ ಸ್ಲೋಪ್ ಐತಿ. ಇಲ್ಲಿ ಇವ್ರು ವಯಸ್ಸಾದವರು ಈ ಥರದ್ದೆಲ್ಲ ಗಾಡಿ ತರಕತ್ತಾರ. ಅಪ್ಪಿ ತಪ್ಪಿ ಏನಾರು ಅವ್ರದ್ದು ಎನರ್ಜಿ ಲಾಸ್ ಐತಂದರೆ ಇದು ಏನಾರು ಗಾಡಿ ಬಿಟ್ಟರೆ ಹಿಂಗೆ ಫುಲ್ ಕೆಳಗಡೆನೇ ಹೋಗುತ್ತಾ. ಇಲ್ಲಿ ನೋಡ್ರಿ ಈ ಕಡೆ ನೋಡಿದ್ರೆ ಇಷ್ಟು ಅಪ್ ಐತಿ. ಈ ಥರ ಒಂದು ನೋಡ್ರಿ ಇಲ್ಲಿ ಬಿಲ್ಡಿಂಗ್ಸ್ ಈ ಮೌಂಟೇನ್ ಸಿಟಿನಿಗೂ ಸಹಿತ ಎಷ್ಟು ಚಂದ ಕಟ್ಸ್ಯಾರ ನೋಡ್ರಿ ಇವ್ರದೆಲ್ಲ ಬಿಲ್ಡಿಂಗ್ಸ್. ಇವಾಗ ಚೈನಾನಾಗ ಬೇಸಿಗೆ ಐತ್ರಿ, ಆದ್ರೂ ಸಹಿತ ಇವಾಗ ನೋಡ್ರಿ ಸ್ವಲ್ಪ ಮೋಡ ಕಾಣಗದೈತಿ. ಇವಾಗ ಒಂದು ಅರ್ಧ ತಾಸು ಹಿಂದ್ಗಡೆ ಮಳೆ ಬಂದಿತ್ತು, ಅದಕ್ಕೆ ಜಾಸ್ತಿ ಏನು ಶೆಕೆ ಆಗಲಾಗೈತಿ. ಆದ್ರೂ ಮಳೆ ಬಂದು ಹೋದ ತಕ್ಷಣ ಹಿಂಗೆ ಜಾಸ್ತಿ ಶೆಕೆ ಇರ್ತೈತಲ್ರಿ, ಆ ಥರ ದಗಿ ಫೀಲ್ ಐತಿ. ಬಟ್ ಇವಾಗ ಆ ಪ್ಲೇಸ್ ಹತ್ರ ಬಂದಿನಿ. ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಏನೈತಲ್ಲ ಅದು ನೋಡಕ್ಕಂತೇಳಿ ಇವಾಗ ನಿಮಗೆ ತೋರಿಸ್ತೀನಿ ನೋಡ್ರ. ಇವಾಗ ಈ ಪ್ಲೇಸ್ ಇಲ್ಲ ಐತ್ರಿ, ಆ ಕಡೆದೊಂದು ಎಂಟ್ರೆನ್ಸ್ ಇತ್ತು, ಅದು ಕ್ಲೋಸ್ ಮಾಡ್ಯಾರ. ಅದಕ್ಕೆ ಇವಾಗ ಈ ಕಡೆ ಅಂತ ಹೋಗ್ಬೇಕು. ಇಲ್ಲೂ ಸಹಿತ ಮತ್ತೆ ಮೆಟ್ಲವ, ಅದು ಹತ್ಕೊಂಡು ಹೋಗ್ಬೇಕು. ಎಷ್ಟು ಚಂದ ಕಲರ್ಫುಲ್ ಮೆಟ್ಲವ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಚಂದ ಐತಿ ಕ್ಯೂಟ್ ಎಲೆಕ್ಟ್ರಿಕ್ ಬೈಕ್. ಈಗ ಇಲ್ಲಿ ಭಾರಿ ಕಾಣತೈತಲ್ಲ. ಇಲ್ಲೂ ನೋಡ್ರಿ ಫುಲ್ ಕಲರ್ಫುಲ್ ಸ್ಟೆಪ್ಸ್ ಅವ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡ್ರಿ ಮನೆಗಳೆಲ್ಲ ಹೆಂಗವ, ಇಲ್ಲೆಲ್ಲ ಇಷ್ಟು ಮೆಟ್ಲವ. ಇವಾಗ ನಾನು ಇಲ್ಲಿಂದ ನಡ್ಕೊಂಬಂದಿನಿ. ಅದಕ್ಕಿಂತ ಮುಂಚೆ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ನಲ್ಲ ವಿಡಿಯೋ, ಅಲ್ಲೂ ನೋಡಿರ್ಬೋದು. ಇವೆಲ್ಲ ಬಿಲ್ಡಿಂಗ್ಸ್ ನೋಡ್ರಿ, ಏನು ಖತರ್ನಾಕ್ ಐತಲ್ಲ ಪ್ಲೇಸ್. ಇವಾಗ ಎಂಟ್ರೆನ್ಸ್ ಈ ಥರ ಐತಿ. ಇವಾಗ ಒಳಗಡೆ ಹೋಗ್ಬಿಟ್ಟು ನೋಡೊಮ್ಮೆ ಹೆಂಗೆ ಕಾಣ್ತೈತಿ. ಚೆನ್ನಾಗೈತಿ ಪ್ಲೇಸ್ ಎಲ್ಲ. ಇವತ್ತು ಬೇರೆ ವೆದರ್ ಸಖತ್ತಾಗೈತಿ. ಇಲ್ಲಿ ನೋಡ್ರಿ ಫುಲ್ ಎಲ್ಲ ಗ್ರೀನ್ ಎಷ್ಟು ಚಂದ ಕಾಣಕತ್ತಾವ ಟ್ರೀಸ್ ಎಲ್ಲ. ಆ್ಯಕ್ಚುಲಿ ರೀ ಈ ಪಗೋಡ ಐತಲ್ಲ, ಈ ಪಗೋಡ ಬಂದುಬಿಟ್ಟು ಫುಲ್ ಸಿಟಿ ಮಧ್ಯನೇ ಐತಿ. ಇಲ್ಲಿ ನನ್ನ ಹಿಂದ್ಗಡೆ ಏನೇ ಬಿಲ್ಡಿಂಗ್ಸ್ ಕಾಣ್ತಾವಲ್ಲ ರೀ, ಇವು ಪ್ರತಿಯೊಂದು ಸಹಿತ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ ಅವ. ಇಲ್ಲಿ ನೋಡ್ರಿಗ ಎಷ್ಟರ ಬಿಲ್ಡಿಂಗ್ಸ್ ಅವ, ಇವೆಲ್ಲ ಪ್ರತಿಯೊಂದು ಸಹಿತ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ ಅವ. ನೋಡ್ರಿಗ ಎಂತಿಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಅವ. ಅದು ಮತ್ತು ಇದು ಮೌಂಟೇನ್ ಸಿಟಿಯಲ್ಲಿ ಇಷ್ಟಿಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ನೋಡ್ರಿ, ಇವೆಲ್ಲ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ ಅಪಾರ್ಟ್ಮೆಂಟ್ಸು. ಈ ಪಗೋಡ ಹೆಸರು ವಜ್ರ ಬೋಧಿ ಪಗೋಡ. ಇದು ಬಂದ್ಬಿಟ್ಟು ಚೊಂಗ್ಚಿಂಗ್ ಸಿಟಿ ಚೀಶಿಂಗಾಂಗ್ ಅನ್ನೋ ಏರಿಯಾದಲ್ಲಿ ಐತಿ. ಇಲ್ಲೆಲ್ಲ ಅಕ್ಕಪಕ್ಕ ನೋಡ್ರಿ ಫುಲ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ ಅವ. ಈ ಬಿಲ್ಡಿಂಗ್ಸ್ ಮಧ್ಯೆ ಈ ಪಗೋಡ ಐತಿ. ಎಷ್ಟು ಭಾರಿ ಐತಲ್ಲ, ನೋಡೋಕೆ ಮಾತ್ರ ಮಸ್ತ್ ಕಾಣಕದೈತಿ. ಡ್ಯೂರಿಂಗ್ ಮಿಂಗ್ ಡೈನೆಸ್ಟಿ 1368ಇಂದ 1644 ಮಧ್ಯೆ ಇಲ್ಲಿ ಜಾಸ್ತಿ ಬ್ಯಾಡ್ ಇನ್ಸಿಡೆಂಟ್ಸ್ ಆಗುತ್ತಾ. ಅದು ಏನಪ್ಪ ಅಂದರೆ ಫ್ಲೋಡ್ಸು, ಫೈರ್ಸು ಈ ಥರ ಎಲ್ಲ ಜಾಸ್ತಿ ಆಗುತ್ತಾ. ಅದು ಸ್ಪೆಷಲಿ 1644 ಜಾಸ್ತಿ ಆಗೋದು. ಆ ಟೈಮಲ್ಲಿ ಒಬ್ಬರು ಚೈನೀಸ್ ಮಾಸ್ಟರು, ಅವ್ರ ಹೆಸರು ಫನ್ ಶ್ವೈ ಅಂತ. ಅವರಿಗೆ ಜಾಸ್ತಿ ಎನರ್ಜಿ ಆ್ಯಂಡ್ ಜಿಯೋಗ್ರಫಿ ಬಗ್ಗೆ ಗೊತ್ತಿರುತ್ತಾ. ಅವರು ರಿಸರ್ಚ್ ಮಾಡಿ ನೋಡಿದಾಗ ಗೊತ್ತಾಗುತ್ತಾ, ಇದೇನಿದು ಮೌಂಟೇನ್ ಪ್ಲೇಸ್ ಇದೆಯಲ್ಲ ಅಂದರೆ ಫುಲ್ ಬೆಟ್ಟದ ಪ್ರದೇಶದಲ್ಲಿ ಇಲ್ಲಿ ನೆಗೆಟಿವ್ ಜಾಸ್ತಿ ಎನರ್ಜಿ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತಾ. ಅವ್ರು ರಿಸರ್ಚ್ ಮಾಡಿ ನೋಡಿದಾಗ ಸೊ ಅದಕ್ಕೆ ಅವ್ರು ಡಿಸೈಡ್ ಮಾಡ್ತಾರೆ ಈ ಜಾಗದಲ್ಲಿ ಒಂದು ಪಗೋಡ ಸೃಷ್ಟಿ ಮಾಡ್ಬೇಕಂತ. ಅದು ಚೈನೀಸ್ ಪಗೋಡ ಅಲ್ಲ, ಅದು ಟಿಬೆಟಿಯನ್ ಪಗೋಡ ಮಾಡ್ಬೇಕಂತ. ಯಾಕಪ್ಪ ಅಂದರೆ ಚೈನೀಸಲ್ಲಿರೋವಂಥ ವಿದ್ಯೆನ ಎಲ್ಲ ಯೂಸ್ ಮಾಡಿಬಿಟ್ಟು ಚೈನೀಸ್ ಪಗೋಡ ಮಾಡಿದ್ರೆ ಆ ನೆಗೆಟಿವ್ ಎನರ್ಜಿ ಹೋಗೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತಾ. ಅದಕ್ಕೆ ಅವರು ಬುದ್ಧಿಸಮ್ ಇರೋವಂಥ ಟಿಬೆಟಿಯನ್ ಪಗೋಡನ ಇಲ್ಲಿ ಮಾಡ್ಬೇಕಂತಿರುತ್ತಾ. ಅದರಿಂದ ಮಾತ್ರ ಆ ನೆಗೆಟಿವ್ ಎನರ್ಜಿ ಹೋಗೋಕ್ಕೆ ಸಾಧ್ಯ ಇರುತ್ತೆ. ಅದಕ್ಕೇನು ಇದು ಬೆಟ್ಟದ ಪ್ರದೇಶದಲ್ಲಿ ಇದೇನು ಪಗೋಡ ಮಾಡಿದಾರಲ್ಲ, ಇದು ಆ್ಯಕ್ಚುಲಿ ಕರೆಕ್ಟ್ ಅದೇನು ನೆಗೆಟಿವ್ ಎನರ್ಜಿ ಏನು ಸೆಂಟ್ರಲ್ಲೇ ಇದೆ ಅಲ್ಲ, ಅದ್ರ ಮೇಲ್ಗಡೆನೇ ಇದು ಪಗೋಡ ಮಾಡಿದ್ದಾರೆ. ಅದಕ್ಕೆ ಇದೆಲ್ಲ ಫುಲ್ ಇಲ್ಲಿ ಫ್ಲೋಡ್ಸು ಮತ್ತು ಆಮೇಲೆ ಫೈರ್ ಗಿಯರ್ ಎಲ್ಲ ಆಗೋದು ಫುಲ್ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ. ಇಲ್ಲಿ ಮಾತ್ರ ಸಿಟಿ ಮಧ್ಯೆ ಈ ಥರ ಪಗೋಡ ಐತಿ. ಅದು ಇವರೆಲ್ಲ ಏನು ಅಕ್ಕಪಕ್ಕ ಮನಿದವ್ರು ಇರ್ತಾರಲ್ಲ, ಇವ್ರಂತರೂ ವಿಂಡೋನಾಗ ಕೂತ್ಕೊಂಡು ಪ್ರತಿದಿನ ಅಂತೂ ನೋಡ್ತಾರೆ ಇದಂತೂ ಪಗೋಡ. ಇಲ್ಲೆಲ್ಲ ಇಷ್ಟು ಮನೆಗಳವ ರೀ, ಬಟ್ ಆದ್ರೂ ಸಹಿತ ಏನೂ ಹಿಂಗೆ ಸೌಂಡ್ ಡಿಸ್ಟರ್ಬೆನ್ಸ್ ಇಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ಏನೇನೋ ಇದೆ. ಇಲ್ಲಿ ನೋಡ್ರಿ ಅವ್ರದ್ದು ಚೈನೀಸ್ ಎಲ್ಲ ಗಾಡ್. ಇದು ಏನೇನೋ ಇಟ್ಟಿದ್ದಾರೆ, ಇದೇನು ವಾಟ್ರ್ ಇದನೋ ಏನು ಆಲ್ಕೋಹಾಲ್ ಇದನೋ ಗೊತ್ತಿಲ್ಲ. ಬಟ್ ಇವೆಲ್ಲ ಚೈನೀಸ್ ಗಾಡ್ ನೋಡ್ರಿ, ಏನು ಚೆನ್ನಾಗಿದೆಲ್ಲ. ಇದು ಸೋಲಾರ್ದು ಇಲ್ಲಿ ಮಂತ್ರ ನಡೀತಿದೆ. ಅದು ಸೌಂಡ್ ಅಷ್ಟು ಕ್ಲಿಯರಾಗಿ ಕೇಳಿಸಲ್ಲ, ಬಟ್ ಅದು ಪ್ರೇಯರ್ ಇದೆ ಇಲ್ಲೊಂದು ನೋಡ್ರಿ. ಈ ಥರ ಇದೆ ಈ ಪ್ಲೇಸು, ಈ ಥರ ಕಾಣ್ತೈತೆ ನೋಡ್ರಿ. ಇಲ್ಲಿ ಅಕ್ಕಪಕ್ಕ ಮನಿದವ್ರಿಗೆ ಏನಾರು ಬೋರ್ ಆಗ್ತಿತ್ತಂದ್ರೆ ರೀ ಈ ಥರ ಪ್ಲೇಸಲ್ಲಿ ಬಂದುಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ಬೋದು ನೋಡ್ರಿ. ಇಲ್ಲಿಗ ಎಷ್ಟು ಚಂದ ಮರ ಗಿಡಗಳವ, ಫುಲ್ಲು ಕೂಲ್ ಐತಿ. ಆಮೇಲೆ ಇಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು, ಇಲ್ಲಾಂದ್ರೆ ಹಿಂಗೆ ವಾಕ್ ಮಾಡ್ತಾ ಇರ್ಬೋದು. ಇಲ್ಲಿ ಏನೂ ಒಂದು ರೀತಿ ಸೌಂಡ್ ಡಿಸ್ಟರ್ಬೆನ್ಸ್ ಇರಲ್ಲ ನೋಡ್ರಿ. ಭಾಳ ಅಂದ್ರೆ ಇಲ್ಲೊಂದು ಸ್ವಲ್ಪ ರೋಡ್ ಐತಲ್ಲ, ಈ ರೋಡಲ್ಲೇ ಯಾವುದೇ ಒಂದು ಗಾಡಿಗಳು ಹೋದ್ರೆ ಸಹಿತ ಅದ್ರದ್ದೇ ಡಿಸ್ಟರ್ಬೆನ್ಸ್ ಇರುತ್ತಾ. ಇಲ್ಲಿ ನೋಡ್ರಿಗ ಈಗ ಮತ್ತು ಅದರಲ್ಲೂ ಸಹಿತ ಜಾಸ್ತಿ ಎಲೆಕ್ಟ್ರಿಕ್ ಗಾಡಿನೇ ಯೂಸ್ ಮಾಡ್ತಾರೆ, ಅದ್ರದ್ದು ಸೌಂಡ್ ಡಿಸ್ಟರ್ಬೆನ್ಸು ಇರಲ್ಲ. ಆಮೇಲೆ ಈಗ ಇಲ್ಲಿ ನೋಡ್ರಿಗ ಇಲ್ಲಿಗ ಪಕ್ಷಿಗಳಿಗೆಲ್ಲ ಊಟ ಹಾಕ್ಯಾರ ಅನ್ಸುತ್ತೆ ಈ ಥರ. ಇದು ಏನ್ರಿ ಇದು ಏನಂತಾರೆ ನಂಗೆ ಗೊತ್ತಿಲ್ಲ. ಇವೆಲ್ಲ ಪಕ್ಷಿಗಳಿಗೆ ಅನಿಸ್ತೈತೆ ನೋಡ್ರೆ. ಈಗ ಇಲ್ಲೆಲ್ಲ ಹಾಕ್ಯಾರ. ಆಮೇಲೆ ಈಗ ಈ ಕಡೆ ಸಹಿತ ಇವ್ರು ನೋಡ್ರಿ ಎಷ್ಟು ಚಂದ ಕಾಳಜಿ ತೊಗೋತಾರ ಪಕ್ಷಿಗಳಿಗಾಗಿರ್ಬೋದು, ಪ್ರಾಣಿಗಳಿಗಾಗಿರ್ಬೋದು, ಪ್ರತಿಯೊಂದಕ್ಕೂ ಸಹಿತ.
ಬಟ್ ನನಗೆ ಮಾತ್ರ ಈ ಪ್ಲೇಸ್ ಮಸ್ತ್ ಇಷ್ಟ ಆಯ್ತು ನೋಡ್ರಿ. ಯಾಕಪ್ಪ ಅಂದ್ರೆ ಇಷ್ಟೆಲ್ಲ ಬಿಲ್ಡಿಂಗ್ಸ್ ಅವ, ಇಷ್ಟು ಬಿಲ್ಡಿಂಗ್ಸ್ ಇದ್ರೂ ಸಹಿತ ಒಂಚೂರು ಸೌಂಡ್ ಡಿಸ್ಟರ್ಬೆನ್ಸ್ ಅನ್ನೋದಿಲ್ಲ, ಫುಲ್ಲು ಪೀಸ್ಫುಲ್ಲು. ಇದು 400 ಇಯರ್ ಓಲ್ಡ್ ಹಿಸ್ಟ್ರಿ ರೀ. ಇದು ಪಗೋಡ ಇದೆಲ್ಲ ಇದು ರೀಬಿಲ್ಡ್ ಮಾಡಿರೋವಂಥದ್ದು 1940 ಇದು ವಜ್ರ ಬೋಧಿ ಪಗೋಡನ ರೀಬಿಲ್ಡ್ ಮಾಡಿದ್ದಾರೆ. ಇದು ಮಾನ್ಯುಮೆಂಟ್ ನೋಡೋಕೆ ಒಂಥರ ಡಿಫ್ರೆಂಟಾಗಿ ಕಾಣಕತ್ತೈತಲ್ರಿ. ಇದು ಚೈನೀಸ್ ಸ್ಟೈಲಲ್ಲೇ ಇಲ್ಲ. ಯಾಕಪ್ಪ ಅಂದ್ರೆ ಇದು ಟಿಬೇಟಿಯನ್ ಪಗೋಡ, ಚೈನೀಸ್ ಪಗೋಡ ಅಲ್ಲ. ಸೊ ಅದಕ್ಕೆ ಈ ಥರ ಡಿಫ್ರೆಂಟ್ ಐತ್ರಿ. ಯಾಕಂದ್ರೆ ನೋಡ್ರಿ ಒಂಥರ ಸ್ಟೈಲೇ ಬೇರೆ ಥರ ಐತಲ್ಲ, ಫುಲ್ಲು ಬುದ್ಧಿಸಮ್ ಸ್ಟೈಲಲ್ಲಿ ಐತೆ. ಇಲ್ಲಿ ಏನು ಮೇಲ್ಗಡೆ ಸಹಿತ ಅದೇನು ಸ್ಕ್ರಿಪ್ಟ್ ಬರ್ದಾರಲ್ರಿ, ಅದು ಚೈನೀಸ್ದಲ್ಲ, ಅದು ಟಿಬೇಟಿಯನ್ ರೀ. ಸೊ ಅದಕ್ಕೆ ಆ ಥರ ಡಿಫ್ರೆಂಟ್ ಕಾಣ್ತೈತಿ. ಬಟ್ ಇಲ್ಲಿ ಚೈನೀಸು ಬರ್ದಿದ್ದಾರೆ, ಈ ಟಿಬೇಟಿಯನ್ ಸ್ಕ್ರಿಪ್ಟು ಬರ್ದಾರ. ನಿಮ್ಗೆ ಹತ್ತಿರದಿಂದ ಹೋಗಿ ತೋರಿಸ್ತೀನಿ. ಈ ಕಡೆಯಿಂದ ಈ ಥರ ಕಾಣ್ತೈತೆ ನೋಡ್ರಿ. ಇಲ್ಲೆಲ್ಲ ಗಿಡಗಳು ಒಣಗಿ ಹೋಗ್ಯಾವ. ಯಾರು ಏನು ಮೇಂಟೈನ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಇಲ್ಲಿ. ಬಟ್ ಇಲ್ಲಿ ಹತ್ತಿರ ಹೋಗ್ಬಿಟ್ಟು ತೋರಿಸ್ತೀನಿ ನೋಡ್ರಿ ಸ್ಕ್ರಿಪ್ಟ್ ಯಾವ ಥರ ಇರ್ತದೆ ಅಂತೇಳಿ ಅವ್ರದ್ದು. ಇಲ್ಲಿ ನೋಡ್ರಿ, ಈ ಕಡೆ ಲೆಫ್ಟ್ ಏನೈತಲ್ಲ, ಲೆಫ್ಟ್ ಇರೋದೆಲ್ಲ ಚೈನೀಸ್ ಸ್ಕ್ರಿಪ್ಟು. ಇದೇನು ಬೇಕಾ ರೈಟ್ ಐತಲ್ಲ ಈ ಕಡೆ, ಇದೆಲ್ಲ ಫುಲ್ ಟಿಬೇಟಿಯನ್ ಸ್ಕ್ರಿಪ್ಟ್ ಐತ್ರಿ. ಚೆನ್ನಾಗೈತಿ. ಈ ಕಡೆ ಎಲ್ಲ ಈ ಥರ ಕಾಣ್ತೈತಿ, ಫುಲ್ ಕಾಲಮ್ ಡಿಸೈನು ಎಲ್ಲ ನೋಡ್ರಿ ಯಾವ ಥರ ಐತಿ ಡಿಟೇಲಿಂಗು. ಆಮೇಲೆ ಈ ಕಾಲಮ್ ಮೇಲೂ ಸಹಿತ ಏನೇನೋ ಬರ್ದಿದಾರ. ಇಲ್ಲಿ ನೋಡ್ರಿ, ಇದು ಫುಲ್ಲು ಓಲ್ಡ್ ಚೈನೀಸ್ ಸ್ಕ್ರಿಪ್ಟ್. ಇದು ಈ ಥರ 4 ಕಾಲಮ್ ಮೇಲೂ ಸಹಿತ ಇದೇ ಥರ ಬರ್ದಾರ. ಈಗ ಇಲ್ಲೂ ನೋಡ್ರಿ, ಇಲ್ಲೂ ಏನೋ ಬರ್ದಾರ. ಇದನ್ನು ಸಹಿತ ಚೈನೀಸ್ ಫಾಂಟ್ಸ್. ಇದೆಲ್ಲ ಚೈನೀಸ್ ಕ್ಯಾರೆಕ್ಟರ್ಸ್ ನೋಡ್ರಿ. ಈಗ ಇಲ್ಲಿ ಈ ಕಡೆ ಐತಿ, ಇಲ್ಲೆಲ್ಲ ನೋಡ್ರಿ ಈಗ ಫುಲ್ ಮನಿಗಳವ. ಇಷ್ಟೇ ಜಾಗದಲ್ಲೇ ಇದು ಮಾಡ್ಯಾರ ಇಲ್ಲಿ ಬಿಲ್ಡು ಪಗೋಡನ. ಚೆನ್ನಾಗೈತಿ. ಮತ್ತು ಹಂಗೆ ಅಷ್ಟೇ ಸೈಲೆಂಟ್ ಐತಲ್ಲ, ಚಲೋ ಐತಿ ಪ್ಲೇಸ್. ಈ ಕಡೆ ಹೋಗ್ಬಿಟ್ಟು ನೋಡಮ್ಮ. ಇಲ್ಲಿ ನೋಡ್ರಿ, ಇಲ್ಲಿ ಈ ಥರ ಕಾಣ್ತೈತಿ. ಹಿಂದ್ಗಡೆನೂ ಸಹಿತ ಇಲ್ಲಿ ಏನೇನೋ ಬರ್ದಾರ. ಇವೆಲ್ಲ ಅವಲ್ಲ, ಇವು ಪ್ರತಿಯೊಂದು ಸಹಿತ ಚೈನೀಸ್ ಕ್ಯಾರೆಕ್ಟರ್ಸು. ಅಲ್ಲಿ ಮೇಲ್ಗಡೆ ಮಾತ್ರ ಅದೇನು ಟಿಬೇಟಿಯನ್ ಸ್ಕ್ರಿಪ್ಟ್ ಐತಲ್ಲ ಅದರಲ್ಲಿ ಬರ್ದಾರ. ಸೊ ಏನು 4 ಕಾಲಮ್ ಅಲ್ಲ, 4 ಕಾಲಮ್ ಮೇಲೂ ಸಹಿತ ಇವು ಚೈನೀಸ್ ಕ್ಯಾರೆಕ್ಟರ್ಸ್ ಯಾವ ಈಗ. ಬಟ್ ಇಲ್ಲಿ ನೋಡ್ರಿ, ಈಗ ಈ ಕಡೆ ನೋಡಿದ್ರೆ ಇಂತಿಂಥ ಬಿಲ್ಡಿಂಗ್ಸು ಇದು ಎಲ್ಲ ಫುಲ್ ಮೌಂಟೇನ್ ಸಿಟಿ. ಇಲ್ಲೆಲ್ಲ ನೋಡ್ರಿ ಹಿಂಗೆ ಫುಲ್ ಸ್ಲೋಪ್ ಐತಿ. ಆಮೇಲೆ ಈ ಕಡೆ ನೋಡಿದ್ರೆ ಈ ಥರ ಪಗೋಡ. ಮತ್ತು ಇದು ಫುಲ್ ಹಳೇದ. ಇದು ಏನದು ಒಂದು 400 ವರ್ಷದ ಹಿಂದಿನ ಸ್ಟೋರಿ.